ಮುಖ್ಯವಾಗಿ ತುಂಬ ಒಳ್ಳೊಳ್ಳೆ ಹಾಡುಗಳಿದೆಯಲ್ಲ, ಸಂಗೀತ ಅದು ಇಡೀ ಸಿನಿಮಾದ ಮೈ ತುಂಬಿಕೊಂಡಿದೆ. ಅದು ಇಂಗ್ಲೀಷ್ ಮೀಡಿಯಂ ಓದುವ ಹುಡುಗಿಗೆ ಕನ್ನಡ ಮೀಡಿಯಮ್ಮು, ಕನ್ನಡ ಭಾಷೆ, ಕನ್ನಡ ಟೀಚರು, ಭಾರತಿ ಟೀಚರು, ಇದು ಹೇಗೆ ಅನಿಸ್ತು? ಕನ್ನಡದ ಮೇಲೆ ಎಲ್ರಿಗೂ ಪ್ರೀತಿ ಇದ್ದೇ ಇರುತ್ತೆ ಅಲ್ವಾ. ಸೊ ನನಗೂ ಕೂಡ ಹಾಗೆ ತುಂಬಾನೇ ಪ್ರೀತಿ ಇದೆ ಕನ್ನಡದ ಮೇಲೆ. 2 ವಲಯದಿಂದ, ಹುಬ್ಬಳ್ಳಿ ವಲಯ, ಮೈಸೂರು ವಲಯದಿಂದ ಓಕೆ ಮಾಡಿಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಥಿಯೇಟ್ರಿಗೆ ಟಿಕೆಟ್ ಬೆಲೆ 50 ರೂಪಾಯಿ. ಯಾವಾಗ ಇಲ್ಲಿ ಸಂತೋಷ್ ಲಾಡ್ ಅವರ ಹಿಂದೆ ನಮ್ಮದು ಪಯಣ ಶುರುವಾಯ್ತಲ್ಲ, ಇದು ಮುಗೀತಿಲ್ಲ, ಅವ್ರಿಗೆ ಕಮಿಟ್ ಆಗಿದ್ದೀವಿ, ಅವ್ರ ಕೈಗೆ ಸಿಗ್ತಿಲ್ಲ, ನಿರ್ಮಾಪಕರಿಗೆ ಅವ್ರಿಗೆ ಹಿಂಸೆ. ಈ ಸಿನಿಮಾದ ಉದ್ದೇಶ ಏನು ನಿಮ್ಮದು? ಸರ್, ಈ ಚಿತ್ರದ ಉದ್ದೇಶ ನಾನು ಆಗಲೇ ಹೇಳಿದಾಗೆ ಪೂರ್ತಿಯಾಗಿ ಇಡೀ ಕರ್ನಾಟಕ ಕನ್ನಡಿಗರಿಂದ ತುಂಬಿಕೊಳ್ಳಬೇಕು ಅನ್ನೋದು ನನ್ನ ಒಂದು ಆಸೆ. ಇದಕ್ಕೆ ಎಲ್ಲರದ್ದು ಕನಸಿದೆ, ಯಾರ್ಯಾರು ಏನೇನೋ ಪ್ರಯತ್ನ ಮಾಡ್ತಾರೆ. ಆದರೆ ನಾನು ಮಾಡಿರೋ ಪ್ರಯತ್ನ ಈ ಕಾರಣಕ್ಕಾಗಿ ಒಂದು ಅನನ್ಯವಾದದ್ದು ಅಂತ ನಾನು ಭಾವಿಸ್ತೇನೆ. ಅದು ಹೇಗೆ ಅಂದರೆ, ಈಗ ಒಂದು ಮಗು ಮನಸ್ಸು ಮಾಡಿದ್ರೆ ತನ್ನ ಊರಿನ ಪ್ರತಿಯೊಬ್ಬರನ್ನು ಮಾಡುತ್ತೆ. ಹಾಗೆ ಪ್ರತಿ ಮಕ್ಕಳು ಕೂಡ ಆ ಥರ ಒಂದು ಮನಸ್ಸು ಮಾಡಲಿ ಅಂತ ಒಂದು ಉದ್ದೇಶ, ಒಂದು ಸಂಕಲ್ಪ ಮಾಡಿ ಕನಿಷ್ಠ 10 ಜನಕ್ಕೆ ಕಲಿಸ್ತೀನಿ ಅಂತ ಒಂದು ಪ್ರಯತ್ನ ಮಾಡಿದ್ರೆ, ಬರೀ 10 ಜನ ಕಲಿಸ್ತೀನಿ ನನ್ನ ಇಡೀ ಇದರಲ್ಲಿ ಅಂದರೆ ಏನಾಗುತ್ತೆ, ಇನ್ನೊಂದು 5 ವರ್ಷದಲ್ಲಿ ಕರ್ನಾಟಕ ಪೂರ್ತಿ ಕನ್ನಡಿಗರಿಂದಿರುತ್ತೆ, ಎಲ್ರಿಗೂ ಕನ್ನಡ ಬರುತ್ತೆ, ಗೊತ್ತಿರುತ್ತೆ, ಓದೋಕ್ಕೆ ಬರೆಯೋಕ್ಕೆ. ಇದು ಒಂದು ನನ್ನ ಕನಸು. ಆ ನನ್ನ ಕನಸನ್ನು ಒಂದು ಮಗು ಮೂಲಕ ತಂದು ಒಂದು ದೊಡ್ಡ ಮಹತ್ವಾಕಾಂಕ್ಷೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಮತ್ತು ಇಲ್ಲಿ ಇನ್ನೊಂದು ಮುಖ್ಯವಾಗಿ ಇದನ್ನು ಯಾಕೆ ಮಾಡಬೇಕು ಮಕ್ಕಳು ಅನ್ನುವಂಥ ವಿಷಯ ಬಂದರೆ, ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆಲ್ಲ ನಾವು ಬಾಯಿಲಿ ಅಂತೀವಿ ಮಾಮೂಲಾಗಿದ್ದರೆ, ಏನೋ ಕಲಿಸ್ತೀನಿ ಅಂತ ಬಂದಾಗ ಎಂಥ ದೊಡ್ಡವರೇ ಆದರೆ ಬನ್ನಿ ಟೀಚರ್ ಅಂದ್ಬಿಡ್ತೀವಿ. ಸೊ ಆ ಗೌರವ ಅವರ ವ್ಯಕ್ತಿತ್ವವನ್ನು ಬದಲಾಯಿಸುತ್ತೆ, ಅವರ ಯೋಚನೆ ಮಾಡೋ ರೀತಿಯನ್ನು ಬದಲಾಯಿಸುತ್ತೆ, ಅವರ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಹೆಚ್ಚಾಗಿ ಉತ್ತರಗಳನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರ ವ್ಯಕ್ತಿತ್ವ ಬೆಳೀತದೆ. ಸೊ ಅವರನ್ನು ನೀವು ಒಂದು ಒಳ್ಳೆಯ ವ್ಯಕ್ತಿತ್ವದವರಾಗಿ ರೂಪಿಸಬೇಕು ಅಂದರೆ, ಮತ್ತು ಅವರ ಚಿಂತನಾಶೀಲತೆಯನ್ನು ಹೆಚ್ಚಿಸಬೇಕು ಅಂದರೆ, ಅವರ ವ್ಯಕ್ತಿತ್ವ ಏನು ಇದನ್ನೆಲ್ಲ ಆಗಬೇಕು ಅಂದರೆ, ವಿಕಸನ ಆಗಬೇಕು ಅಂದರೆ ಏನಾದರೂ ಒಂದು ಮಾಡಬೇಕಲ್ಲ, ಅದಕ್ಕೆ ಇದೊಂದು ದಾರಿ ಆಗಲಿ ಅಂತ ನನ್ನ ಒಂದು. ಹಾಗಾಗಿ ಪ್ರತಿ ಮಕ್ಕಳು ಕೂಡ ಅಂತ ಒಂದು ಸಂಕಲ್ಪ ಮಾಡಲಿ ಅಂತ ನನ್ನದೊಂದು ಆಸೆ. ಇದಕ್ಕೆ ನಾನು ಶಿಕ್ಷಕರ ಪಾತ್ರ ತುಂಬ ದೊಡ್ಡದು ಅಂತ ಭಾವಿಸ್ತೀನಿ. ಏನಂದರೆ, ಒಬ್ಬ ಶಿಕ್ಷಕ ಈ ರೀತಿಯ ಪ್ರತಿಭಾವಂತ ಮಕ್ಕಳನ್ನು, ಸಾಮರ್ಥ್ಯ ಇರೋ ಮಕ್ಕಳು 10 ಮಕ್ಕಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿದ್ರೆ, ಅಂದರೆ ಅವಾಗ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ 2 ತಿಂಗಳಲ್ಲಿ 100 ಜನರನ್ನು ವಿದ್ಯಾವಂತರನ್ನಾಗಿ ಮಾಡಬಹುದು. ಸೊ ಹಾಗಾಗಿ ಶಿಕ್ಷಕರಲ್ಲಿ ಒಂದು ಮನವಿ ಇರ್ತದೆ, ಮಕ್ಕಳಿಗೆ ಸಪೋರ್ಟ್ ಮಾಡಿ ಅಂತ ಪೋಷಕರಿಗೆ ಮನವಿ ಇರುತ್ತೆ. ಇದೇನೇ ಆಗೋದಕ್ಕೆ ಒಂದು ಸ್ಫೂರ್ತಿಯಾಗಿ ಈ ಕಥೆಯನ್ನು ತಗೊಳ್ಳಬಹುದು. ನೋಡ್ದೇ ಡಿಸೈಡ್ ಮಾಡಿದ್ರು ಸಂತೋಷನೇ, ಉದ್ದೇಶ ಈಡೇರಿದ್ರೆ ಸಾಕಿರ್ತದೆ. ಆದರೆ ನೋಡಿದಾಗ ಏನೋ ಒಂದು ಸ್ಫೂರ್ತಿ ಮಕ್ಕಳಿಗೆ ಹೊಳೆದ್ರೆ ಚೆನ್ನಾಗಿರತ್ತೆ ಅಂತ ನನಗನ್ನಿಸ್ತದೆ. ಹಾಗಾಗಿ ಈ ಸಿನಿಮಾ, ಇದ್ರ ಉದ್ದೇಶ ನಾನು ಈ ಥರ ಪೂರ್ತಿ ಕ್ಲಿಯರ್ ಆಗಿದೆ, ಅದು ಜನಕ್ಕೆ ತಲುಪಿದ್ರೆ ಅದೇ ಸಂತೋಷ. ಅಶ್ವಿನಿ, ಈ ಥರದ ಸಿನಿಮಾಗಳು ಇವತ್ತು ಎಷ್ಟು ಮಟ್ಟಿಗೆ ಜನ ಥಿಯೇಟ್ರಿಗೆ ಸೆಳೆಬಹುದು, ಕರೆಯಬಹುದು, ನಿಮ್ಗೇನು ಅನ್ನಿಸ್ತದೆ? ತರಬೇಕು ಅಥವಾ ಆ ಥರದ ಅಂಶಗಳು ಏನಿದೆ ಈ ಸಿನಿಮಾದಲ್ಲಿ? ಈ ಸಿನಿಮಾದಲ್ಲಿ ಅದೇ, ಈಗ ಮಾರ್ಕೆಟಿಂಗ್ ವೈಸ್ ನಮ್ಮ ವೆಂಕಟ್ ಸರ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಸರ್ದು ಈಗ ರಾಜಶೇಖರನ್ ಪಾತ್ರ ಸ್ವಲ್ಪ ಕಮರ್ಷಿಯಲ್ ಆಗೇ ಬರ್ದಿದ್ದಾರೆ ಸರ್. ವಿಷಯ ತುಂಬಾ ಅರ್ಥಗರ್ಭಿತವಾಗಿದ್ರು ಕೂಡ ಕಮರ್ಷಿಯಲ್ ಬೇಕಂತಾನೆ ಒಂದಿಷ್ಟು ಅವನಿಗೆ ಮಾಸ್ ಮೂಮೆಂಟ್ಸ್ ಇದೆ ರಾಜಶೇಖರ್ ನನ್ನ ಮೇಲೆ. ಅಂದ್ರೆ ಪೊಲೀಸ್ ಮೇಲೂ ಅವನು ಕೂಗಾಡ್ತಾನೆ. ಅದು ನೋಡೋರಿಗೆ, ಈಗ ಮಾಮೂಲಿ ಪೊಲೀಸ್ ಅಂದ್ರೆ ಎದುರ್ಕೊಂಡು ಓಡೋಗ್ತಾರೆ ಕಾಮನ್ ಮ್ಯಾನ್, ಅವ್ರಿಗೆ ಒಳಗೆ ಒಂದು ಸಿಟ್ಟಿರುತ್ತೆ ಪೊಲೀಸರ ಮೇಲೆ. ಅದು ಇವನ್ ನೋಡಿ ಖುಷಿ ಪಡ್ಬೋದು. ಈಗಂತೂ ಕರ್ನಾಟಕದಲ್ಲಿ ಸಿಕ್ಕಾಬಿಟ್ಟೆ ಜೋರು. ಆಮೇಲೆ ಅವಳು ಭಾರತಿ ಟೀಚರ್, ಅವಳು ಮೂಲ ಉದ್ದೇಶ ಮಕ್ಕಳಿಗೆ ಪಾಠ ಅಂದ್ರೆ 10 ಜನನ ಕನ್ವರ್ಟ್ ಮಾಡೋದು, ಊರವ್ರನ್ನ ವಿದ್ಯಾವಂತರ ಮಾಡೋದು. ಆದ್ರೆ ಒಂದು ಕಮರ್ಷಿಯಲ್ ಆಗಿ ಒಂದು ಡ್ಯಾನ್ಸ್ ಇದೆ ಅವಳಿಗೆ, ಅದನ್ನ ಒಂದು ಹಾಡಲ್ಲಿ ಹೇಳಿದ್ದಾರೆ. ಮುಖ್ಯವಾಗಿ ತುಂಬ ಒಳ್ಳೊಳ್ಳೆ ಹಾಡುಗಳಿದೆಯಲ್ಲ, ಸಂಗೀತ ಅದು
ಇಡೀ ಸಿನಿಮಾದ ಮೈ ತುಂಬಿಕೊಂಡಿದೆ ಅದು. ಅದು ನನಗೊಂದು ಪಾಸಿಟಿವ್ ಅಂತ ನನಗೆ ಫೀಲ್ ಇದೆ. ಸಾಹಿತ್ಯನ ಬರೆಯೋದ್ರಿಂದ ಬ್ಲೆಂಡ್ ಮಾಡಿದ್ದಾರೆ. ಈ ತರದ್ದು ನಾವು ಬೇರೆ ಭಾಷೆಯಲ್ಲಿ ನೋಡಿದ್ವಿ, ಅಂದ್ರೆ ಮುಂದಕ್ಕೆ ಹೋಗಿರೋ ಕಥೆನ ವಾವ್ ಅಲ್ಲೇನೋ ಇದೆ ಅಂತ ನಾವುಗಳು ಹೊಗಳಿರೋದು ಉಂಟು. ಅಂದ್ರೆ ಅಲ್ಲಿಂದ ಏನೇ ಬಂದು ಸೂಪರ್ ಅನ್ನೋದು ಒಂದು ಥಾಟ್ ಪ್ರೋಸೆಸ್ ಬಂದ್ಬಿಟ್ಟಿದೆ ನಮ್ಗೆ. ಮನೆಯವ್ರಿಗಿಂತ ನಾವು ಪಕ್ಕದ ಮನೆಯವ್ರು ಚಂದ ಕಾಣ್ತಾರೆ. ಇಲ್ಲಿ ನಮ್ದೇ ಬಂದಾಗ ನೋಡಿರಲ್ಲ, ಆಮೇಲೆ OTT ಬಂದು ಇಷ್ಟು ಒಳ್ಳೆ ಸಿನಿಮಾ ಬಂತ ಅಂತ ವಿಪರ್ಯಾಸ ಪಟ್ಟಿದೀವಿ. ಅಂದ್ರೆ ಆ ಕೆಟಗರಿಗೆ ಇದು ಹೋಗ್ಬಾರ್ದು, ಅದಕ್ಕೆ ಎಲ್ಲಾ ಪ್ರಯತ್ನನೂ ಮಾಡ್ತಿದ್ದಾರೆ. ನಾವು ಒಬ್ಬ ಕಲಾವಿದನಾಗ ಎಷ್ಟು ಸಾಕು ಕರ್ಸ್ಬೇಕು ಸಾಕು, ಬಟ್ ಇದು ಈ ತರದ್ ನೋಡ್ಬೇಕು ಜನ. ಅಂದ್ರೆ ಇದು 100% ಪರ್ಫೆಕ್ಟ್, ಯಾರು 100% ಪರ್ಫೆಕ್ಟ್ ಇಲ್ಲ. ಜನ ಇದು ಬೇರೆ ನೋಡೋದು, ಇದನ್ನ ಯಾಕೆ ನೋಡಬಾರದು ಅಂತ ನನಗೆ ಅನ್ಸುತ್ತೆ. ಇದು ಚೇಂಜ್ ಓವರ್ ಆಗ್ಬೋದು, ಆದ್ರೆ ನಾವು ಎಷ್ಟು ಬೇಗ ತಲುಪಿಸ್ತೀವಿ ಈ ಥಿಯೇಟ್ರು ಇದು ಜಂಜಾಟದಲ್ಲಿ ಗೊತ್ತಿಲ್ಲ. ಅದೊಂದು ಇಂಜಿನಿಯರಿಂಗ್ ಓದೇ ಇದು ಅರ್ಥ ಆಗ್ತಿಲ್ಲ ನಮ್ಗೆ. 10 ಹಾಡುಗಳನ್ನು ತಂದಿದ್ದೀರಿ ಈ ಸಿನಿಮಾದಲ್ಲಿ. ಹೌದು ಸರ್. ಅದು ಬೇರೆ ಬೇರೆ ರೀತಿಯ ಗೇಯತೆಯ ಹಾಡುಗಳು. ಕ್ಲಾಸಿಕಲ್ ಅನ್ನುವಂಥದ್ದು ಇದೆ, ಜನಪದ ಇದೆ, ಅಥವಾ ಬೇರೆ ಬೇರೆ ಎಲ್ಲವೂ ಇದೆ. ಅಂದರೆ ಉದ್ದೇಶಪೂರ್ವಕವಾಗಿ ತಂದ್ರೆ ಇದನ್ನೊಂದು ಮ್ಯೂಸಿಕಲ್ ಫಿಲ್ಮ್ ಮಾಡಬೇಕು ಅನ್ನುವ ರೀತಿಯಲ್ಲಿ, ಅಥವಾ ಕತೆ ಪಾತ್ರ ಸನ್ನಿವೇಶಕ್ಕೆ ಅನಿವಾರ್ಯವಾಗಿತ್ತು? ನಾನು ಇಡೀ ಸಿನಿಮಾವನ್ನು ಹಾಡುಗಳಲ್ಲಿ ಹೇಳಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೆ, ಆಸೆ ಪಟ್ಟಿದ್ದೆ. ಮತ್ತು ಅದು ಸತ್ಯವೂ ಹೌದು. ನನಗೆ ಇಡೀ ಕತೆ ಬರೀತಾ ಕೂತಾಗ ಅಲ್ಲೆಲ್ಲ ಏನೇನು ಸನ್ನಿವೇಶ ಬರ್ತದೋ ಅದೆಲ್ಲ ನಾನು ಭಾವುಕವಾಗಿ ಯೋಚಿಸುವಾಗ ಅದೊಂದು ಹಾಡಿನ ಇದರಲ್ಲೇ ಬರ್ತದೆ ಅದು. ಸೊ ಅದನ್ನು ನಿಮಗೆಲ್ಲ ಹಾಡುಗಳು ಹೇಳುವಂಥ ಇದೇ ಸರಳ ಪದಗಳ ಒಂದು ಇದರಲ್ಲೇ ಇದೆ ಅದು. ದಟ್ ಯು ಕ್ಯಾನ್ ಸಿ. ಒಂದೇ ಒಂದು ಹಾಡು ಮಾತ್ರ ಸಿನಿಮಾದಿಂದ ಆಚೆ ಇದೆ, ಬಾರೋ ಬಾರೋ ಗಿಳಿರಾಮ ಅಂತ ಒಂದು ಹಾಡಿದೆ. ಆ ಹಾಡೊಂದು ಮಾತ್ರ ಸಿನಿಮಾದ ಇದರಿಂದ ಆಚೆ ಇದೆ, ಒಂದು ಸೆಲೆಬ್ರೇಷನ್ ಸಾಂಗ್. ಬಟ್ ಯಾಕೆ ಅದು ಉಳಿಸ್ಕೊಂಡೆ ಅಂದರೆ ತುಂಬ ಮೆಲೋಡಿಯಸ್ ಆದಂಥ ಡ್ಯಾನ್ಸು ಇದ್ರದ್ದು. ಅದು ಕೇಳಿಸ್ತೀನಿ ತಮಗೆ, ಹಾಡು ಕೇಳಿ ನೋಡಿ. ಅದು ಬಾರೋ 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 ಗಿಳಿರಾಮ, ಆಯ್ತು ಈ ಹಾಡು ಹಾಕ್ಬಿಡೋಣ ಅಂತಂದು ಆ ಹಾಡನ್ನ ಒಂಚೂರು ಒಳಗೆ ಹೇಳ್ಕೊಂಡ್ವಿ. ಅದು ಬಿಟ್ಟರೆ ನಿಮಗೆ ಇಡೀ ಸಿನಿಮಾದಲ್ಲಿ ಈ ಹಾಡು ತೆಗೆದ್ರೆ ಆ ಕತೆ ಮುಂದಕ್ಕೆ ಹೋಗಲ್ಲ. ಅದರ 14 ಹಾಡು ನಾನು ಆಲೋಚನೆ ಮಾಡಿದ್ದು. ಎಲ್ಲರೂ ಎದುರ್ಕೊಂಡ್ಬಿಟ್ರು, ಯಾರು ನೋಡ್ತಾರೆ ಗೊತ್ತಲ್ಲ, ಇದು ಸಹಜವಾಗಿ ಏನಿರ್ತದಲ್ಲ. ಅಂದರೆ ನನ್ನ ಅನಿಸಿಕೆಗಳೆಲ್ಲವನ್ನ ಈ ಜಾರಿಗೆ ತರೋದಕ್ಕೆ ನಾನು ಕೂಡ ಒಂದಷ್ಟು ಕಾಂಪ್ರಮೈಸ್ ಆಗಿ, ಏನು ದುಡ್ಡು ಇದು ಅವೈಲಬಲ್ ಎಲ್ಲವೂ, ಅಂದರೆ ನಾನು ಇರುವ ಮಿತಿಗಳ ಒಳಗೆ ಎಷ್ಟು ಸುಂದರವಾಗಿಸೋದಕ್ಕೆ ಸಾಧ್ಯ ಇರ್ತದೆ ಅಷ್ಟು ಸುಂದರವಾಗಿಸೋ ಪ್ರಯತ್ನ ಮಾಡಿದೆ. ಎಲ್ಲಿ ಶೂಟ್ ಮಾಡಿದ್ರಿ ಸರ್? ಇಲ್ಲಿ ಇದು ಮದ್ದೂರ್ ಹತ್ರ ಹುಲಿಗೆರೆಪುರ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿ ನಮಗೆ ಒಳ್ಳೆ ಸೆಟ್ ಹಾಕ್ದಂಗೆ ಇದೆ. ಅದು ಪಕ್ಕ ಹಳ್ಳಿ, ಎಲ್ಲ ಮನೆಗಳು ಈ ತೊಟ್ಟಿ ಮನೆಗಳು. ಎಲ್ಲ ಯಾವುದೇ ಮನೆ ಹೋದ್ರು ಆಮೇಲೆ ಎಲ್ಲ ಜನ ತುಂಬ ಸಪೋರ್ಟ್ ಮಾಡಿದ್ರು. ಅದ್ರ ಪಕ್ಕ ನಗರಕೆರೆ ಅಂತ ಇದೆ, ಅಲ್ಲಿ ಪಕ್ಕ ಉಪ್ಪಾರ ದೊಡ್ಡಿ ಅದು ಇದು ಎಲ್ಲ ಅಲ್ಲಲ್ಲೇ ಒಂದು 5-6 ಹಳ್ಳಿಗಳು. 90% ಅಲ್ಲೇ ಇದೆ. 1-2 ಮಾತ್ರ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಕೋರ್ಟಲ್ಲಿ ಅದು ಇದು ಅಂತಿರೋದು, ಪೊಲೀಸ್ ಸ್ಟೇಷನ್ನು, ಕೋರ್ಟು ಇದು. ಅದು ಬಿಟ್ಟರೆ ಎಲ್ಲ ಸಿನಿಮಾ ಪೂರ್ತಿ ಅಲ್ಲಿ ಹಳ್ಳಿನೇ. ಮಕ್ಕಳ ಸಿನಿಮಾನ ಇದು? ಖಂಡಿತ. ಅಂದರೆ ನಾನು ಅದನ್ನೇ ಹೇಳ್ತಾ ಇರೋದು, ಇದು ಮಕ್ಕಳ ಸಿನಿಮಾ, ದೊಡ್ಡವರು ನೋಡುವಂತಹ ಸಿನಿಮಾ, ಪಾಲಕರು. ಹೌದೌದು. ಅದು ಯಾಕೆಂದರೆ ಅದ್ರ ಉದ್ದೇಶ ಬೇರೆ ಥರ ಇರೋದ್ರಿಂದ ಮಕ್ಕಳಿಗೆ ಅಂದರೆ ಮಕ್ಕಳದು ಈ ನಮಗೆಲ್ಲ ನಾಗರಹೊಳೆ, ಮಕ್ಕಳ ಸೈನ್ಯ ಇಂಥವೆಲ್ಲ ಹಳೇದಾಗೋಯ್ತದು. ಮಕ್ಕಳು ಮಾತ್ರ ನೋಡೋ ಹಾಗೆ ಅಂತನ್ನೋದು. ಇದು ಪ್ರತಿಯೊಬ್ಬರು ನೋಡಬೇಕು ಅನ್ನುವಂಥದ್ದು ನನ್ನ ಒಂದು ಆಸೆ. ಯಾಕಂದರೆ ಇದ್ರ ಉದ್ದೇಶ ಬೇರೆ ಥರ ಇದೆ. ಈ ಸಿನಿಮಾವನ್ನು ಯಾರೆಲ್ಲ ನೋಡ್ತಾರೆ ಅಂತ ಅನಿಸ್ತದೆ ನಿಮಗೆ? ಸ್ಕೂಲ್ ಸ್ಟೂಡೆಂಟ್ಸು ಅವ್ರ ಪೇರೆಂಟ್ಸ್ ಜೊತೆ ಬರ್ತಾರೆ ಅನಿಸುತ್ತೆ. ಹಾಗೆ ಫ್ಯಾಮಿಲೀಸ್ ಜಾಸ್ತಿ ಬರ್ತಾರೆ. ಕಾಲೇಜ್ ಸ್ಟೂಡೆಂಟ್ಸ್ ಬರಬೇಕು. ಕರೆಕ್ಟಾಗಿ ಹೇಳಿದೆ.
ಟೀಚರ್ಸ್ ಈಗಾಗಲೇ ಟೀಚರ್ಸ್ ಮೇನ್ ಆಗಿ ನೋಡ್ಬೇಕು. ನಿಮ್ಮ ಟೀಚರ್ಸ್ ಎಲ್ಲ ನೋಡಬೇಕು ಅಂತ ನೋಡ್ತಾರೆ. ಅಷ್ಟು ಕಾಟ ಕೊಡ್ತಾರಾ ನಿಮಗೆ? ಇಲ್ಲ ಟೀಚರ್ ಎಲ್ಲ ಹೇಗಿದೆ? ಟೀಚರ್ ಅಂದರೆ ಏನು? ನಿಮ್ಮ ಶಾಲೆಯಲ್ಲೆಲ್ಲ ಹೇಗಿರ್ತಾರೆ ಟೀಚರು? ಸಾಫ್ಟ್ ಆಗೇ ಇರ್ತಾರೆ. ಹಾಂ ಹಾಂ. ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್? ಇಂಗ್ಲಿಷ್. ಸೊ ಕನ್ನಡ ಇಂಗ್ಲೀಷ್ ಮೀಡಿಯಮ್ ಓದುವ ಹುಡುಗಿಗೆ ಕನ್ನಡ ಮೀಡಿಯಮ್ಮು, ಕನ್ನಡ ಭಾಷೆ, ಕನ್ನಡ ಟೀಚರು, ಭಾರತಿ ಟೀಚರು, ಇದು ಹೇಗೆ ಅನ್ನಿಸ್ತು? ಕನ್ನಡದ ಮೇಲೆ ಎಲ್ರಿಗೂ ಪ್ರೀತಿ ಇದ್ದೇ ಇರುತ್ತೆ ಅಲ್ವಾ. ಸೊ ನನಗೂ ಕೂಡ ಹಾಗೆ ತುಂಬಾ ಪ್ರೀತಿ ಇದೆ ಕನ್ನಡದ ಮೇಲೆ. ಸಿನಿಮಾನೂ ಕೂಡ ತುಂಬಾ ಚೆನ್ನಾಗಿದೆ. ಈ ಸಿನಿಮಾದಿಂದ ಕನ್ನಡ ಕಲಿಬೇಕು, ಕನ್ನಡ ಮಾತಾಡಬೇಕು, ಹೆಚ್ಚೆಚ್ಚು ಕನ್ನಡವನ್ನು ಪ್ರೀತಿಸಬೇಕು ಅಂತ ಏನಾದರೂ ಅನಿಸ್ತಾ? ಅಷ್ಟರ ಮಟ್ಟಿಗೆ ಸಾರ್ಥಕ ಪ್ರಸನ್ನ ಅವರ ಪ್ರಯತ್ನ. ಸೊ ಪ್ರಚಾರಕ್ಕೆ ಏನು ಮಾಡ್ತಾ ಇದ್ದೀರಿ ಸರ್? ಇದು ಮಕ್ಕಳ ಸಿನಿಮಾ ಆದ್ರಿಂದ ಈಗಿನ ನಮ್ಮ ಕನ್ನಡ ಶಾಲೆಗಳು ಅಧೋಗತಿಯಲ್ಲಿವೆ, ಕನ್ನಡದ ಮೀಡಿಯಮ್ ಗೊತ್ತಿಲ್ಲ. ಪ್ರಚಾರದ ಕುರಿತು ನನ್ನ ನಿಲುವು ಒಂದೇ. ಏನಪ್ಪಾ ಅಂದ್ರೆ, ತುಂಬ ಅದ್ಧೂರಿಯಾಗಿ ವರ್ಷಗಟ್ಟಲೆ ಪ್ರಚಾರ ಮಾಡಿ ಅಮೋಘವಾಗಿ ಬಾಂಬ್ ಥರ ತೆರೆಗೆ ಅಪ್ಪಳಿಸಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಏನಾಗುತ್ತೆ, ಅದು ಕಂಟೆಂಟು ಇಷ್ಟ ಆಗಲಿಲ್ಲ ಅಂದರೆ ಮೊದಲನೇ ಶೋಗೆ ಸರ್ 2ನೇ ಶೋಯಿಂದ ಡ್ರಾಪ್ ಆಗೋಗ್ಬಿಡ್ತದೆ. ಇದು 2ನೇ ಶೋಗೆ ನಮಗೆ 2ನೇ ಶೋಗೆ ಜನ ಕರ್ಕೊಂಬರೋರು ಮೊದಲನೇ ಶೋ ನೋಡಿದಂಥವ್ರು. ಸೊ ಹೀಗಾಗಿ ನಾನು ಏನು ಭಾವಿಸಿದ್ದೀನಿ, ಮೊದಲನೇ ಶೋಗೆ ಜನನ ಕರೆಸೋದಕ್ಕೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಮಾಡಬೇಕು. ಅಂದರೆ ನಮಗೆ ಯಾವುದೇ ಅಭಿಮಾನಿ ವರ್ಗ ಇಲ್ಲ. ಸೊ ಏನೇನೆಲ್ಲ ಮಾಡಬೇಕು, ಅದಕ್ಕೆ ಒಂದಷ್ಟು ಕಮ್ಮಿ ಥಿಯೇಟ್ರ್ಗಳೇ ಆದರೂ ಒಂದು ಶೋಗೆ ಜನಗಳು ಬರೋ ಹಾಗೆ ಈ ರೀತಿಯ ಏನೇನೆಲ್ಲ ಪ್ರಯತ್ನಗಳು ಮಾಡೋಕ್ಕೆ ಸಾಧ್ಯ, ಶಾಲೆಗಳ ಮುಖ್ಯಸ್ಥರು, ಈ ಥರ ಇಂತಹ ಇವ್ರುಗಳನ್ನು ನಾವು ಎಲ್ಲ ಹುಡುಕಿದ್ದೀವಿ. ಕನ್ನಡ ಸಂಘಟನೆಗಳು, ಹೋರಾಟಗಾರರು. ಅದೇ ಹೇಳಿದ್ನಲ್ಲ, ನನಗೆ ಸಿನಿಮಾ ಮುಗಿದ ಮೇಲೆ ಬರಪ್ಪ, ನನ್ನ ಸಂಪೂರ್ಣ ಬೆಂಬಲ. ನಾನು ಮಾಡಬೇಕಿದ್ದ ಸಿನಿಮಾ, ನಾನು ಇದ್ರದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ನಾನು 2 ಶೋ ನಾನೇ ಪೂರ್ತಿ ಬುಕ್ ಮಾಡ್ತೀನಿ ನಮ್ಮ ಹುಡುಗರುಗಳಿಗೆ ತೋರ್ಸೋಕ್ಕೆ. ಇವರು ನಾರಾಯಣಗೌಡರು ಆ ಥರದ್ದೆಲ್ಲ ಹೇಳಿದರು. ಈಗ ಮತ್ತೆ ಈಗೆಲ್ಲ ನಾವು ಸಿನಿಮಾ ಮುಗಿಸಿದ್ದೀವಿ. ಇಲ್ಲಿಂದ ಮುಂದಕ್ಕೆ ಎಲ್ಲರ ಬೆಂಬಲವನ್ನು ನೋಡಿದ ಮೇಲೆ, ಒಂದಷ್ಟು ಜನ ನೋಡಿ ಅಭಿಪ್ರಾಯ ರೂಪುಗೊಂಡ ಮೇಲೆ, ಇದಾದ ಮೇಲೆ, ಬಿಡುಗಡೆ ಆದಮೇಲೆ ನಾವು ನಿಧಾನಕ್ಕೆ ಎಲ್ಲ ಸೆಲೆಬ್ರಿಟಿಗಳಿರ್ಬೋದು, ಇನ್ನೊಬ್ರು ಇರ್ಬೋದು, ಅವರೆಲ್ಲರನ್ನು ಕರೆದು ತೋರಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ, ನಿಮಗೆ ಇಷ್ಟ ಆಯ್ತು ಅಂದರೆ ಸಪೋರ್ಟ್ ಮಾಡಿ, ಇದನ್ನೆಲ್ಲ ನಾವು ಕೇಳಬೇಕಾಗ್ತದೆ. ಸೊ ಆರಂಭಕ್ಕೆ ಅದ್ಧೂರಿಯಾಗಿ 100 ಹೋಲ್ಡಿಂಗ್ಸು ಇದು ಇಂಥವೆಲ್ಲ ಮಾಡೋಲ್ಲ. ಆ ಥರ ಸಿನಿಮಾನೂ ಅಲ್ಲ ಇದು. ಆದ್ರಿಂದ ತಲೆಕ್ಕಿಂತ ಮುಂಡಾಸ ದೊಡ್ಡದಾಗ್ಬಿಡುತ್ತೆ. ಹೌದು. ಹಾಗಾಗಿ ಇದನ್ನ ಬೌದ್ಧಿಕ ವಲಯದಲ್ಲಿ ಹೆಚ್ಚು ಯೋಜನಾಬದ್ಧವಾಗಿ, ಮತ್ತೆ ಶಾಲೆ ಮಕ್ಕಳು, ಪಾಲಕರು, ಕುಟುಂಬಿಕರು ಅಂಥವ್ರನ್ನ ಥಿಯೇಟ್ರಿಗೆ ಕರೆತರುವಂಥ ಕೆಲಸ. ಅದಕ್ಕೆ ನಾವು ಆ್ಯಕ್ಚುಲಿ ನಮ್ಮ ಸಿನಿಮಾದ ಟ್ರೈಲರನ್ನು ಮಧು ಬಂಗಾರಪ್ಪನವರು ಬಿಡುಗಡೆ ಮಾಡಿದರು. ಆವಾಗ ಅವರು ಇದೇ ಥರ 2 ಲೈನೆ, ನಾನು ಈ ಸಿನಿಮಾ ನೋಡಬೇಕು ಅಂದರು. ಅವ್ರಿಗಿನ್ನೂ ನಾವು ಸಿನಿಮಾ ತೋರ್ಸೋಕ್ಕೆ ಅವ್ರಿನ್ನೂ ಬಿಡುವಾಗಿಲ್ಲ. ಬಹುಶಃ ನೋಡೋಣ, ಈಗ ನಮ್ಮದೆಲ್ಲ ಸಿನಿಮಾದ್ದು ಈಗ ರಿಲೀಸ್, ಮತ್ತೆ ಅವ್ರನ್ನ ಅಪ್ರೋಚ್ ಮಾಡೋಣ. ಅವ್ರ ಮೂಲಕ ಶಾಲೆಗಳಿಗೆ ಇದಕ್ಕೆ ಸಾಧ್ಯತೆಗಳಿದೆಯಾ? ಯಾರಾದರೂ ಒಬ್ಬರು, ಈಗ ಸಂತೋಷ್ ಲಾಡ ಅವರವರೇ ಅಭಿನಯಿಸಿದ್ರು. ಸರ್ ಏನು ಮಾಡಬಹುದು ಅಂದೆ. ಆತು ತಡಿಪ, ಒಂದ್ಸಲ ಈಗ ನೀವು ಸಿನಿಮಾ ತೋರಿಸ್ರಪ್ಪ, ಅದು ನಿಜವಾಗ್ಲೂ ಚೆನ್ನಾಗಿದೆ ಅಂದರೆ ಮುಖ್ಯಮಂತ್ರಿಗಳಿಗೆ ತೋರಿಸೋಣ, ಇವ್ರಿಗೆ ತೋರಿಸೋಣ, ಏನೇನು ಮಾಡಬೇಕು ಎಲ್ಲ ಮಾಡೋಣ. ನೀವು ಹೇಳಿರಿ, ಮಾಡಿಬಿಟ್ಟಿದ್ದೀನಿ, ಈ ಸಿನಿಮಾ ಹೆಂಗೆ ಮಾಡಿದ್ದೀರಿ ನನಗೆ ಗೊತ್ತಿಲ್ಲ, ಉಳಿದಿದ್ದು ಮೊದಲು ಅದು ತಂದು ತೋರಿಸ್ರಪ್ಪ ಅಂದರು. ತಂದು ತೋರಿಸ್ತೀವಿ. ನಾಳೆ ನಾಡಿದ್ರ ಮೇಲೆ ಅವ್ರಿಗೂ ತೋರಿಸ್ಬೇಕು. ತೋರಿಸೋದ ಮೇಲೆ ಅವ್ರಿಗೆ ಇಷ್ಟ ಆಗಲಿ ಅನ್ನೋದು ನಮ್ಮ ಹಾರೈಕೆ. ಯಾಕೆಂದರೆ ನಮ್ಮಲ್ಲಿ ಮಿತಿಗಳ ಒಳಗೆ ಎಷ್ಟು ನಾವು ಕಟ್ಟಿಕೊಡೋಕ್ಕೆ ಸಾಧ್ಯ ಅಷ್ಟು ಮಾಡಿದ್ದಾರೆ, ಅವ್ರಿಗೂ ಗೊತ್ತಿದೆ ಅದು. ಸೊ ಇದು ಚೆನ್ನಾಗಿದೆ, ಇದನ್ನು ಸಪೋರ್ಟ್ ಮಾಡೋಣ ಅಂತ ಅವರು ಕೂಡ ಏನಾದರೂ ಅನಿಸಿದ್ರೆ ಏನೇನೆಲ್ಲ ಸಾಧ್ಯತೆಗಳಿದೆ ಪರಿಶೀಲಿಸೋಣ. ಸೊ ನಿಮಗೇನು ಅನಿಸ್ತದಪ್ಪ ಈ ಬಿಡುಗಡೆ ಹೊತ್ತಿನಲ್ಲಿ? ತಂದೆ ದುಡ್ಡು ಬೇರೆ ಹಾಕಿದ್ದಾರೆ, ನಿಮ್ಮದು ಪ್ರಥಮ ಪ್ರಯತ್ನ, ಈಗ ಸಿನಿಮಾ ಮುಗಿದಿದೆ, ಡಬ್ಬಿಂಗಲ್ಲೂ ಸಿನಿಮಾ ಒಂದಿಷ್ಟು ನೋಡಿರ್ತೀರಿ ನೀವು. ಸೊ ಈ 16ಕ್ಕೆ ಬಿಡುಗಡೆ ಆಗೋ ಹೊತ್ತಿನಲ್ಲಿ ನಿಮ್ಮ ಲೆವೆಲಲ್ಲಿ ಏನೇನು ಪ್ರಯತ್ನ ನಡೀತಾ ಇದೆ? ಯಾವ ರೀತಿ ಸಿನಿಮಾ ಜನ ನೋಡ್ಬೋದು ಅಂತ ಅನಿಸ್ತಾ ಇದೆ? ಸರ್, ಮೊದಲನೇದಾಗಿ ಈ ಸಂಕ್ರಾಂತಿ ಹಬ್ಬಕ್ಕೆ ಕನ್ನಡ ಸಿನಿಮಾ ನಮ್ದು ಒಂದೇ ಇರೋದು. ಬೇರೆ ಲ್ಯಾಂಗ್ವೇಜಲ್ಲಿ ಬಂದ್ಬಿಟ್ಟಿದೆ, ಅದು ಹೋಗಿದೆ.
ಈಗ ಕನ್ನಡ ಸಿನಿಮಾ ನಮ್ದು ಒಂದೇ ಇದೆ, ಬಟ್ ಹಬ್ಬಕ್ಕೆ ಜನ ಸಿನಿಮಾ ಬರಬೇಕು ಅಂದರೆ ಅದು ಏನು ಮಾಡ್ಬೇಕು ನಾವು ಮಾಡ್ತಾ ಇದೀವಿ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಮಾರ್ಕೆಟಿಂಗ್ ಏನೋ. ಬಟ್ ಕಾನ್ಸೆಪ್ಟ್ ಒಳ್ಳೆಯದಾಗಿರೋದ್ರಿಂದ ಆ್ಯಂಡ್ ಕನ್ನಡ ಕಾಳಜಿ ಇದೆ ಸಿನಿಮಾದಲ್ಲಿ, ಸೊ ಅದಕ್ಕೋಸ್ಕರ ಜನ ಬಂದು ಸಿನಿಮಾ ನೋಡ್ತಾರೆ ಅಂತ ಅನ್ಕೋತಾ ಇದ್ದೀವಿ. ಸೊ ಈಗ ಎಷ್ಟು ಥಿಯೇಟ್ರು? ಅದೇ ಒಂದು 100 ಸುತ್ತಮುತ್ತ ಅಂತ ಅಂದ್ಕೊಂಡಿರೋದು. ಕಮ್ಮಿನ ಜಾಸ್ತಿನ ಗೊತ್ತಿಲ್ಲ. ಈಗ ಇದೇ ಕಾನ್ಸೆಪ್ಟ್. ನಿಮಗೆ ಇನ್ನೊಂದು ಇದನ್ನು ಹೇಳಬೇಕು, 2 ವಲಯದಿಂದ, ಹುಬ್ಬಳ್ಳಿ ವಲಯ, ಮೈಸೂರು ವಲಯದಿಂದ ಓಕೆ ಮಾಡಿಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಥಿಯೇಟ್ರಿಗೆ ಟಿಕೆಟ್ ಬೆಲೆ 50 ರೂಪಾಯಿ. 50 ರೂಪಾಯಿ ಕೊಟ್ಟವನು ಬಂದು ಬೈಕೊಂಡು ಕೂಡ ಹೋಗಬಾರ್ದು. ಇಷ್ಟಕ್ಕಿಷ್ಟು ಚೆನ್ನಾಗಿದೆ ಕಣಪ್ಪ ಅಂತನಾದರೂ ಒಂದು ಪಾಸಿಟಿವ್ ಒಪಿನಿಯನ್ ಬರಬೇಕು. ಇದು ನಮ್ಮ ಒಂದು ಉದ್ದೇಶ. ಹೆಚ್ಚು ಜನರು ನೋಡಿ, ಹೆಚ್ಚು ಬಂದರೆ ಬರಲಿ. ಆದರೆ ಈ ಕಾರಣಕ್ಕಾಗಿ ನಾವು ಬರೋದಕ್ಕೆ ಜನಕ್ಕೆ ಒಂದು ಕುತೂಹಲ ಹುಟ್ಟಬೇಕಲ್ಲ, ಹೌದಾ ಯಾಕೆ ಏನು ಅಂತ ಒಂದು ಹುಟ್ಟಬೇಕಲ್ಲ. ಅದಕ್ಕೆ 2 ವಲಯಗಳು ಅವರಷ್ಟು ಜನ ಇದಕ್ಕೆ ಒಪ್ಪಿದ್ದಾರೆ ಥಿಯೇಟರ್ ಅವರು. ಅಂದರೆ ನಾನು ಯಾಕೆ ಹೇಳ್ತಾ ಇರೋದು ಅಥವಾ ಕಂಟಿನ್ಯೂ ಅದೇ ಈಗ ಮೊದಲನೇ ವಾರ 2ನೇ ವಾರ ಈಗ ಇದ್ರದಕ್ಕೆ ಅದರಲ್ಲಿ ಅಷ್ಟೇ ಅವ್ರಿಗೆ ಮಿನಿಮಮ್ ಕಲೆಕ್ಷನ್ ಅಂತ ಬರಬೇಕಲ್ಲ. ಜನ ತುಂಬ್ತಾ ಇರ್ತಾರೆ ಅಂದರೆ ನಾವು ಎಷ್ಟು ಸಪೋರ್ಟ್ ಮಾಡಬೇಕು ಮಾಡೋಣ. ಬಟ್ ಅದಕ್ಕೆ ಒಪ್ಪಿದಾರಲ್ಲ. ನಾನು ಏನು ಹೇಳ್ತಾ ಇರೋದಂದರೆ ಒಂದು ಒಳ್ಳೆ ಉದ್ದೇಶಕ್ಕೆ ಹೇಗೆ ಜನ ಕೈ ಜೋಡಿಸ್ತಾರೆ ಅಂತ ನಾವು ಎಲ್ಲೆಲ್ಲಿ ಅಪ್ರೋಚ್ ಮಾಡಿದ್ದೀವಿ, ನಾವು ಮಾಡಿರೋ ಕಡೆ ಎಲ್ಲ ಪಾಸಿಟಿವ್ ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬರು ಮೇಡಮ್ಮು, ಅವ್ರದ್ದೊಂದು ಶಾಲೆ ಇದೆ, ಒಂದು 5,500 ಮಕ್ಕಳಿದ್ದಾರೆ. ಅವರಿಗೆ ನಾವು ಇದ್ರ ಕಾನ್ಸೆಪ್ಟನ್ನು ಮೊದಲು ಹೇಳಿದ್ವಿ. ನನ್ನಿಂದ ಏನಾಗಬೇಕು ಹೇಳೋಕ್ಕಂತ ನಾನು ಮಾಡ್ತೀನಿ ಅಂದಿದ್ರು. ಮೊನ್ನೆ ಫೋನ್ ಮಾಡಿದ್ವಿ, ಮೇಡಮ್ ಈ ಥರ ನಮ್ಮ ಸಿನಿಮಾ ರಿಲೀಸ್ ಇದೆ, ನಾನು ಏನು ಮಾಡಬೇಕಂದ, ಒಂದು 50 ರೂಪಾಯಿ ಟಿಕೆಟ್ ಮಾಡ್ತಾ ಇದ್ದೀನಿ, ಒಂದು ಪ್ರತಿ ಮಗು ನೋಡೋ ಹಾಗೆ, ನನ್ನ ಶಾಲೆಯಿಂದ 2,000 ಮಕ್ಕಳು ನಾನು ದುಡ್ಡು ಕೊಟ್ಟು ಕಳಿಸ್ತೀನಿ ಹೋಗಪ್ಪ ಅಂದರು ಅವರು. 2,000 ಮಕ್ಕಳಿಗೆ ದುಡ್ಡು ಕೊಟ್ಟರು 1 ಲಕ್ಷ ರೂಪಾಯಿ ದಾಟಲ್ಲ ನಮ್ಮ ಈ ಪ್ರೈಸ್ಗೆ. ಹೆಚ್ಚು ನೋಡಲಿ. ಸೊ ಈ ರೀತಿ ತುಂಬ ಜನ ಹಾಗೆ ಮಾಡ್ತಾ ಇದ್ದಾರೆ. ಯಾರಿಗೊತ್ತು, ಅವ್ರು ಕಳಿಸಿದ 2,000 ಮಕ್ಕಳು ನಮಗೆ ಇನ್ನೊಂದು 20,000 ಜನನ ತರಬಹುದು. ಮಕ್ಕಳ ಬಾಯಿಂದ ಇನ್ನೇನು ಬರುತ್ತೆ ಅನ್ನುವಂತಹ ಒಂದು ಕಾತರ ನಮ್ಮಲ್ಲಿದೆ. ಈ ಥರ ಮಾಡಬಹುದು ನಾವು. ನಿಮ್ಮ ಬರಹದ ಬಹಳ ದೊಡ್ಡ ಶಕ್ತಿ ವಿಟ್ಟು ಅಥವಾ ಹ್ಯೂಮರು, ಅದಕ್ಕೇನಾದ್ರು ಅವಕಾಶ ಇದೆಯಾ ಇಲ್ಲಿ? ಆ ಹ್ಯೂಮರ್ ಅನ್ನುವಂಥದ್ದನ್ನು ಪಾತ್ರಗಳ ಲವಲವಿಕೆಯಲ್ಲಿ ಮಾತ್ರ ತಂದಿದ್ದೀನಿ. ಅದೊಂದು ಟ್ರ್ಯಾಕ್ ಆಗಿ ಅಥವಾ ಬೇರೆ ಥರ ನಾನು ಅದನ್ನು ತಗೊಳ್ಳಿಲ್ಲ. ಯಾಕಂದರೆ ಭಾವುಕವಾಗಿ ಹೇಳುವಾಗ ಬೇಕಿತ್ತು ಮಧ್ಯ ಇನ್ನೇನಾರ ಒಂಚೂರು ಅಂತಂದರೆ ಅದರದ್ದು ಆ ಸಾಂದ್ರತೆ ಇದೆಯಲ್ಲ, ಒಂದು ಘನತೆ ಇದೆಯಲ್ಲ, ಅದು ಕಮ್ಮಿ ಆಗ್ತಾ ಹೋಗ್ತದೆ ಅಂತ. ಸೊ ಕತೆಗೆ ಏನೇನು ಬೇಕಿದೆಯೋ ಅದನ್ನು ಮಾತ್ರ ಇಟ್ಕೊಂಡಿದ್ದೆ. ಬಟ್ ಅದ್ರ ಬದಲು ಏನು ಮಾಡಿದೆ, ಹ್ಯೂಮರ್ ಬದಲು ಒಂದು ಆ್ಯಕ್ಷನ್ನು ಅಥವಾ ಒಂದು ಆವೇಶ ಥಮ್ಮಂತ ಹಿಂಗೋ ನೋಡ್ತಾ ಹಿಂಗೆ ಫೀಲ್ ಆದ್ರೆ ಢಗ್ ಹಿಂಗೆ ಒಂದ್ಸಲ ಒಂದು ಕೊಡಬೇಕಲ್ಲ. ಅದಕ್ಕೆ ಈ ಥರದೊಂದು ಪಾತ್ರ ತಂದು ಧಮ್ ಅಂತ ಅವರು ಎಲ್ಲ ಕೂಗಾಡಿ ಒಂದು 2 ನಿಮಿಷ ಕಳೆದು ಕತೆ ಇಲ್ಲಿದೆಯಲ್ಲ ತಿರ್ಗಿ ಅಲ್ಲಿ ಬರಬೇಕು. ಈ ಥರದ್ದು ಚೇಂಜ್ ಓವರ್ ಕೊಟ್ಟಿದ್ದೀನಿ. ಕಾಮಿಡಿಯಲ್ಲಿ ನಕ್ಕು ಮತ್ತೆ ಕತೆಗೆ ಬರೋದಕ್ಕಿಂತ ಎಚ್ಚರಾಗಿ ಮತ್ತೆ ಕತೆಗೆ ಬರೋ ಥರದ್ದು ಒಂದು ತಂತ್ರ ಮಾಡಿದ್ದೀನಿ. ನಿಮ್ಮ ಟೀಮು ತಾಂತ್ರಿಕವಾಗಿ MB ಹಳ್ಳಿಕಟ್ಟಿ ಅಂತ ಛಾಯಾಗ್ರಹಣ ಮಾಡಿದ್ದಾರೆ. ತುಂಬ ಒಳ್ಳೆ ಕ್ಯಾಮ್ರಾಮನ್, ತುಂಬ ಸಿನಿಮಾಗಳಿಗೆ ಮಾಡಿದ್ದಾರೆ ಅವರು. ಫ್ರೇಮ್ ಇಡೋದೇ ಚೆಂದ, ಅದರಲ್ಲಿ ತುಂಬ ಮುದ್ದಾಗಿದೆ. ಇದು ಲೈಟಿಂಗ್ಸಲ್ಲಿ ತುಂಬ ಒಳ್ಳೆ ಅನುಭವ ಇರುವಂಥವ್ರು. ನನಗೆ ಕ್ಯಾಮ್ರಾ ತುಂಬ ಪ್ಲಸ್ ಪಾಯಿಂಟು. ಸುಜಿತ್ ಅಂತ ನಮ್ಮ ಎಡಿಟ್ರು, ಅವ್ನು ಕತ್ತರಿಸೋ ಫಾಸ್ಟು ನನಗೂ ಕಾಣಲ್ಲ. ಅದು ಎಲ್ಲೆಲ್ಲಿಗೆ ಜಂಪ್ ಹೊಡಿತಾನೆ. ಒಂದು ಸಲ ನೋಡ್ಕೊಂಡು ಕತೆ ಕೇಳಿಕೊಂಡು ಫುಲ್ಲು ಸಿನಿಮಾ ಎಡಿಟ್ ಮಾಡಿದ್ದಾರೆ. ಅಲ್ಲಿ ಎಲ್ಲೆಲ್ಲಿ ಡೈಲಾಗ್ ಬರುತ್ತೆ ಅನ್ನೋದು ಅಷ್ಟು ಈಸಿಯಾಗಿ ತೊಗೊಂಡ್ಬಿಡ್ತಾನೆ ಅಂತ. ಅವನು ಅವಾರ್ಡ್ ಪ್ರಶಸ್ತಿ ಬಂದಿರತಕ್ಕಂಥ ಒಳ್ಳೆ ಎಡಿಟ್ರು. ಅದರ ಬಗ್ಗೆ ಹೆಮ್ಮೆ ಇದೆ. ಇನ್ನು DI ವರ್ಕು, ಇದ್ರ ವರ್ಕು ಅದೆಲ್ಲ ನಮ್ಮ ಧನುಷ್ ಅಂತ. ತುಂಬ ಇನ್ನುಳಿದಂಗೆ ತಾಂತ್ರಿಕವರ್ಗವಾಗಿ ಯಾರ್ಯಾರೆಲ್ಲ ಏನೇನು ಮಾಡಬೇಕು ಅವ್ರವ್ರ ಪಾತ್ರಗಳಿಗೆ ಅವ್ರ ಕೈಲಾದಂಥ ನ್ಯಾಯ ಸಲ್ಲಿಸಿ. ನಿರ್ಮಾಪಕರ ಸಹಕಾರ ಹೇಗಿತ್ತು? ಅಯ್ಯೋ, ಅದ್ರ ಬಗ್ಗೆ ನಾನು ಹೇಳಿದ್ನಲ್ಲ, ಅವರು ಮನಸ್ಸು ಮಾಡಿದ್ದೇನೆ ನನಗೆ ಒಂದು ದೊಡ್ಡ ನಿಧಿ. ಅದು ಇದಾದ ಮೇಲೆ ಅಚ್ಚುಕಟ್ಟಾಗಿ ಅದು ನಡ್ಕೊಂಡು ಕೂಡ 2 ತಿಂಗಳು ಪೂರ್ತಿ ಮುಗ್ದೇ ಹೋಗಿತ್ತು. ಅದಾದಮೇಲೆ ನಮಗೆ ಯಾವಾಗ ಇಲ್ಲಿ ಸಂತೋಷ್ ಲಾಡ್ ಅವರ ಹಿಂದೆ
ನಮ್ಮದು ಪಯಣ ಶುರುವಾಯ್ತಲ್ಲ, ಇದು ಮುಗೀತಿಲ್ಲ, ಅವ್ರಿಗೆ ಕಮಿಟ್ ಆಗಿದ್ದೀವಿ, ಅವ್ರ ಕೈಗೆ ಸಿಗ್ತಿಲ್ಲ, ಪಾಪ ನಿರ್ಮಾಪಕರಿಗೆ ಅವ್ರಿಗೆ ಹಿಂಸೆ ಹಾಕಿರೋದು ಇದು ಅದೊಂದು ಒದ್ದಾಟಗಳಿರ್ತದೆ ಫ್ರೆಶ್. ಬಟ್ ಯಾವತ್ತೂ ಅವರು ನಮಗೆ ಸಹಕಾರದ ಬಗ್ಗೆ ಇಲ್ಲ ಅಂದಿಲ್ಲ. ನಮ್ಮದೇ ಒಂದಷ್ಟು ತಪ್ಪುಗಳಿರ್ತವೆ, ನಮ್ಮದು ಅನಿವಾರ್ಯವಾದಂಥ ಒಂದಷ್ಟು ಇನ್ಯಾರೋ ಬರಬೇಕಿರುತ್ತೆ, ಅವನು ಬಂದಿಲ್ಲ, ನಾನು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ, ಏನಾಗಿದೆ ಇಲ್ಲ ಕೆಲಸ ಆಗಿಲ್ಲ, ಅಪ್ಸೆಟ್ ಆಗ್ತಾರೆ. ಸಿನಿಮಾದ ಸಮಸ್ಯೆಗಳು ಗೊತ್ತಿಲ್ಲದೆ ಇರೋದ್ರಿಂದ ಅವ್ರ ಪಕ್ಕ ಏನು ಕಾರ್ಪೊರೇಟ್ ಲೆವೆಲ್ನಲ್ಲಿ ಬೆಳಿಗ್ಗೆ 10ರಿಂದ 6 ಗಂಟೆ ಕೆಲಸದ್ದು ಫಾರ್ಮೆಂಟ್ ಇರುತ್ತಲ್ಲ, ಆ ಇದರಲ್ಲಿ ಅಯ್ಯೋ ಇವತ್ತು ಇದು ಹಿಂಗಾಗಿಲ್ವಾ ಮತ್ತೆ ಯಾಕೆ ಅನ್ನುವಂಥ ಇದಿರ್ತದೆ. ಬಟ್ ತುಂಬ ಒಳ್ಳೆ ಮನುಷ್ಯ, ಹೃದಯವಂತರು. ಅದೇ ಹೇಳಿದ್ನಲ್ಲ, ಅದೇನೇ ಅವರು ಕಲಿಸ್ಕೊಟ್ಟಿದ್ದಾರೆ ಮಕ್ಕಳಿಗೆ, ಆ ಸಂಸ್ಕಾರ ಅದು ಎಲ್ಲ ಅದು ಧಾರೆ ಎರ್ತಿದ್ದಾರೆ. ಸೊ ಸಂಪೂರ್ಣವಾದಂಥ ಸಹಕಾರ. ಈಗಲೂ ಸಿನಿಮಾ ರಿಲೀಸ್ಗೆ ಈಗ ಏನೇನೆಲ್ಲ ಹೇಳಿದ್ವಲ್ಲ ಎಲ್ಲದಕ್ಕೂ ಓಕೆ ಮಾಡಿದ್ದಾರೆ. 50 ರೂಪಾಯಿ ಟಿಕೆಟ್, ಹೌದಾ ಆಯ್ತು ಮಾಡ್ರಪ್ಪ, ಇದಕ್ಕೇನಪ್ಪ ಸರ್ ಅದನ್ನು ಹಾಕೋಣ, ಟ್ಯಾಬ್ಲೋ ಹಾಕ್ಸೋಣ, ಇದನ್ನು ಓಕೆ ಮಾಡಿದ್ದೀವಿ. ಜನ ನೋಡಿ ಸಂತೋಷ ಪಟ್ಟರೆ ದೊಡ್ಡ ಸಮಾಧಾನ. ಅಷ್ಟು ತಲುಪಿಸೋದಕ್ಕೆ ಏನು ಮಾಡ್ಬೇಕು ಹೇಳಿ ಅಂತ. ಅಶ್ವಿನ್, ಕೊನೆಯದಾಗಿ ಹೇಳಿ, ಈ ಸಿನಿಮಾ ಯಾಕೆ ನೋಡಬೇಕು ಅಂತ ಜನರಿಗೆ? ಈ ಸಿನಿಮಾ ಈಗ ನಾವು ಕಂಟೆಂಟ್ ಮೂವೀಸ್ ಅಂದರೆ ಮಲಯಾಳಂ ಆ ಥರ ಒಂದು ಇದಾಗೋಗ್ಬಿಟ್ಟಿದೆ, ಅವರೇ ಮಾಡೋದು ಅನ್ನೋ. ನಮ್ಮಲ್ಲಿ ಪ್ರಯತ್ನಗಳು ಆಗ್ತಾ ಇದೆ ಕನ್ನಡದಲ್ಲಿ. ನಾನೇ ತುಂಬ ಸಿನಿಮಾಗಳು ಅಭಿನಯಿಸ್ತಾ ಇದ್ದೀನಿ. ಆದರೆ ಏನಾಗ್ತಿದೆ, ಲಿಮಿಟೆಡ್ ಬಜೆಟ್ ಆದ್ದರಿಂದ ಮತ್ತು ನಮಗೆ ರಿಲೀಸ್ ಆಗಿ ನೆಕ್ಸ್ಟ್ OTTಯ ಅಷ್ಟು ಸಪೋರ್ಟ್ ಇಲ್ಲ. ನಮ್ಮ ಮಲಯಾಳಮಲ್ಲಿ ಒಂದು ಸಿನಿಮಾ ಅನೌನ್ಸ್ ಆದರೆ OTT ಅವರು ಅವರೇ ಫೋನ್ ಮಾಡ್ತಾರೆ, ನಮ್ಗೆ ಕೊಡ್ಬೇಕು ನೀವು ಅಂತ. ಅಲ್ಲಿ 4-5 OTT ಇಲ್ಲಿ ಯಾವ OTT ಅವರು ಬಾಗಿಲು ತೆಗಿಲ್ಲ. ಅದು ಮಿಸ್ಟೇಕ್ಸ್ ನಮ್ದೇನೆ. ಒಳ್ಳೆ ಕ್ವಾಲಿಟಿ ಕೊಟ್ರೆ ಆಗ್ತಿತ್ತು, ಅದೇನೋ ಆಗೋಗಿದೆ. ಯಾರಾದರೂ ತಗೊಳ್ತಾರೆ ಅಂತಂದ್ರೆ ಸುತ್ತಿ 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 ತಗೊಂಡೋಗಿ ಬಿಸಾಡಿ ಆಮೇಲೆ ಅವ ಈ ಕಡೆ ತಲೆ ಹಾಕಿ ನೋಡ್ಬಲ್ಲ. ನಮಗೆ ಒಂದು ಸಣ್ಣ ಇದ್ರದನ್ನು ಹೇಳ್ತೀನಿ, ಅಷ್ಟು ಜನರಲ್ ಆಗಿ ತಗೊಳಕ್ಕಾಗಲ್ಲ. ಯಾಕಂದ್ರೆ ಮಲಯಾಳಮಲ್ಲಿ ಮೊನ್ನೆ 70 ಕೋಟಿಯ ಒಂದು ಸಿನಿಮಾ ಬಿಡುಗಡೆ ಆಯಿತು. ಅದಕ್ಕೆ ಹೀರೋ ಒಂದು ಮೋಹನ್ ಲಾಲ್ ಅವರು ಓಪನಿಂಗೇ ತಗೊಳ್ಳಿಲ್ಲ. ಏನ್ ಮಾಡ್ತೀರಿ? ಅಲ್ಲೂ ಇದೆ ಅಂದ್ರೆ ನಾನು ಜನರಲ್ ಈ ತರ ಈ ವಿಚಾರವಂತ ಸಿನಿಮಾಗಳು. ಈಗ ಎಕೋ ಅಂತ ಒಂದು ನಾನು ನೋಡಿದೆ ಮೊನ್ನೆ, ನಾಯಿ ಇಟ್ಕೊಂಡು ನಮ್ಮನೇಲಿ ನಾನು ವೈಫು ಮಗ ಎಲ್ಲ ನೋಡ್ಬೇಕಾದ್ರೆ ಇದು ಕನ್ನಡದಲ್ಲಿ ಮಾಡಿದ್ರೆ ನಂಗೆ ಅದೇ ಯೋಚನೆ ಆಗೋದು, ಇದನ್ನ ಹೆಂಗ್ ರಿಸೀವ್ ಮಾಡ್ತೀನಿ, ನಾನು ಹೆಂಗ್ ರಿಸೀವ್ ಮಾಡ್ತೀನಿ ಫಸ್ಟ್ ಪ್ರೇಕ್ಷಕನಾಗಿ ಅಂತ. ನಾನೇ ಒಂದು ಅಳದು ತೂಗಿ ಏನಾಗಿರ್ಬೋದು ಆಗುತ್ತಾ ಅಂತ. ಅಂದ್ರೆ ಒಂದು ನಮ್ಗೆ ಅದು ಗೊತ್ತಿಲ್ಲ, ನಮ್ DNA ಬಂದ್ಬಿಟ್ಟಿದೆ ಸ್ವಲ್ಪ. ತಕ್ಷಣ ನಾವು ಇದಾಗಲ್ಲ, ಪ್ರಚಾರದ ನೋಡ್ಕೊಂಡು ಡಿಸೈಡ್ ಮಾಡ್ತಿದೀವ, ಕರಪ್ಟ್ ಆಗಿದೀವ ಅಂತ ನನ್ನ ಭಾವನೆ, ನಾನು ಬೀಯಿಂಗ್ ಅನ್ ಆಕ್ಟರ್. ಸೊ ಈ ಸಿನಿಮಾಗೆ ತಟ್ಟದ್ ಬೇಡ ಅಂತ ನಾನು ದೇವರಲ್ಲಿ ಬೇಡ್ಬೋದು. ಯಾಕೆಂದ್ರೆ ಈ ಪ್ರಚಾರ ಈ ಸಿನಿಮಾ ತಕ್ಕ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ, ಆದ್ರೆ ಜನ ಒಂಚೂರು ದೊಡ್ಡ ಕಿವಿಯಲ್ಲಿ ಕೇಳಿಸ್ಕೋಬೇಕು ಅಂತ ನನ್ನ ಆಸೆ. ಅಂದ್ರೆ ಇದು ನಾವು ಹೇಳಿದ್ರೆ ಏನಾಗುತ್ತೆ, ನೀನ್ ಮಾಡಿದ್ಯಾ ಅದಕ್ಕೆ ಹೇಳ್ತಿದ್ಯಾ ಅಂತ ನಮ್ಮಲ್ಲಿ, ಅಥವಾ ನಮ್ಮ ಫ್ರೆಂಡ್ಸ್ ಎಲ್ಲರೂ. ಬಟ್ ವಿಚಾರಗಳು ತುಂಬಾ ಇರುತ್ತೆ. ಆಮೇಲೆ OTT ನೋಡ್ಬಿಟ್ಟು ಅಯ್ಯೋ ಅಂತ ಅಷ್ಟೊತ್ತಿಗೆ ನಿರ್ಮಾಪಕರು ನೀರು ಕೊಡೋದಿಲ್ಲ, ಗಾಂಧಿನಗರದಿಂದ ತುಂಬಾ ದೂರದಲ್ಲಿ ಇರ್ತಾರೆ ಅವರು, ಕಡೆ ತಲೆನೂ ತಿರ್ಗಲ್ಲ, ಹಾಕಲ್ಲ. ಅಷ್ಟು ನಾವು ಕೆಲಸ ಕಳ್ಕೊತೀವಿ ಅಷ್ಟೇ. ಹಂಗಾಗದ್ ಬೇಡ. ಬಟ್ ಸರ್ದು ಪ್ರಾಮಾಣಿಕತೆ ಇದೆ, ಇವರು ತಂದೆಯವರ ಪ್ರಾಮಾಣಿಕತೆ. ಇವರು ಟಕ್ಕದ ಬೇಗ ಬಂದ್ರು, ಫಾರಮ್ಗೆ ಬಂದ್ಬಿಟ್ರು. ನನಗೆ ಫಸ್ಟ್ ಡೇ ಅಂತೂ ದೇವರೇ ಭಯ ಆಗಿತ್ತು. ಭಯ ಅಂದ್ರೆ ದುಡ್ಡು, ಈಗ ಒಂದು ಟೀನು ಯಾರು ಕೊಡ್ಸಲ್ಲ ಸುಮ್ಮನೆ. ಇವತ್ತು ದುಡ್ಡು ತಗೊಂಡ್ಮೇಲೆ ಅವ್ನು ಟೀಗೆ ಹಿಂಗಂತ ನಾವು ಕಾಫಿ ಮಾಡೋದು ದರ್ಶಿನಿಲಿ ಆ ಪರಿಸ್ಥಿತಿ ಕೂತಿದ್ವಿ. ಫಸ್ಟ್ ಎಲ್ಲ ನೀರು ಕೊಟ್ಟು ಕಾಫಿ ಕೊಟ್ಟು ಆಮೇಲೆ ಬಿಲ್ ಕೊಡೋರು, ಹೋಗ್ತಾ ದುಡ್ಡು ಕೊಟ್ಟು ಹೋಗ್ಬೇಕಿತ್ತು. ಈಗ ಫಸ್ಟ್ ದುಡ್ಡು ಕೊಟ್ಬಿಟ್ಟು ತಗೊಂಡೋಗಿ ಆಮೇಲೆ ಕುಡಿ ಅನ್ನೋ ಕಾಲದಲ್ಲಿ ಇರೋದ್ರಿಂದ ನನಗೆ ಭಯ. ಯಾಕೆಂದ್ರೆ ಇಟ್ಸ್ ಎ ಮ್ಯಾಟರ್ ಆಫ್ ಮನಿ. ಇದು ಎಷ್ಟೋ ವರ್ಷದ ಶ್ರಮ ಅವ್ರ ತಂದಿದ್ದು, ಅದು ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ. ಆಮೇಲೆ ಮೇಲಾಗಿ ಪ್ರೊಡಕ್ಷನ್ ಹೆಸರು ನಮ್ಮ ರಾಯರು, ಪೂಜ್ಯ ಫಿಲಮ್ಸ್. ರಾಯರಿದ್ದಾರೆ, ಅದೇ ಮಠದ ಹೊರಗಡೆ ಬರ್ದಿರ್ತಾರೆ, ಸಮಸ್ಯೆಗಳು ಹೇಳ್ಬೇಡ ರಾಯರಿದ್ದಾರೆ ಅನ್ನಂಗೆ. ಕರೆಕ್ಟ್. ನಾನು ಅದನ್ನ ನಂಬಿದ್ದೀನಿ. ಅಂದ್ರೆ ಏನೋ ಒಂದು ಆಗತ್ತಿಲ್ಲ ಅಂತ ಸರ್ ಹೇಳ್ದಂಗೆನೆ ಗೊತ್ತಿಲ್ಲ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಡೀ ಶಾಸಕಾಂಗ ಸಭೆನೇ ಬಂದು ನೋಡಿದ್ರು ನೋಡ್ತು ನಮ್ಮ ಸಿನಿಮಾನ, ಗೊತ್ತಿಲ್ಲ.
ಅವ್ರು ಒಪ್ಪಬೇಕು. ಅವರು ಬ್ಯಾಂಕ್ವೆಟ್ ಹಾಲಲ್ಲೇ ಒಂದು ಪ್ರದರ್ಶನ ಆಗೋಂಗಾಗ್ಲಿ. ಅಲ್ಲ ನಾವು ಅದಕ್ಕೆಲ್ಲ ಅಪ್ಲಿಕೇಶನ್ ಹಾಕಿದ್ವಿ, ಅದು ತಂದಿದ್ವಿ. ಅದಕ್ಕೆಲ್ಲ ಏನೋ ಒಂದಷ್ಟು ರೂಲ್ಸ್ಗಳಿದ್ದಾವೆ. ಅದನ್ನೆಲ್ಲ ಮೀರಿ ಅವ್ರು ಒಂದೇ ಮಾತು ಹೇಳಿದ್ದು, ಮೊದಲು ಸಿನಿಮಾ ತೋರಿಸ್ರಪ್ಪ, ಆಮೇಲೆ ಮುಖ್ಯಮಂತ್ರಿಗಳಿಗೆ ತೋರಿಸೋಣ, ಎಲ್ರಿಗೂ ತೋರಿಸೋಣ, ಏನೇನು ಮಾಡ್ಬೇಕು ಎಲ್ಲ ಮಾಡೋಣ, ನೀವು ಹೆಂಗೆ ಮಾಡಿದ್ದೀರಿ ನೋಡಬೇಕು ಅಂದರು. ಸರಿ, ಇನ್ನೊಂದು 2-3 ದಿವಸದಲ್ಲಿ ಅವ್ರಿಗೂ ತೋರಿಸೋ ಕಾರ್ಯಕ್ರಮ ಇರುತ್ತೆ. ರೋಹಿತ್ ಸರ್, ಕೊನೆಯದಾಗಿ ಏನು ಹೇಳ್ತೀರಿ? ಅದೇ ಸರ್, ಕನ್ನಡಕ್ಕೋಸ್ಕರ ಮಾಡಿದ್ದೀವಿ, ಕನ್ನಡಿಗರು ನೋಡ್ತಾರಂತ ಭಾವಿಸ್ತಿದ್ದೀವಿ. ಸರ್ ಹೇಳ್ದಂಗೆ ಒಂದೊಳ್ಳೆ ಮೂವಿ ಬಂದು ಹೋದ್ಮೇಲೆ OTTಯಲ್ಲಿ ಬಂದಮೇಲೆ ರಿಲೀಸ್ ಆಗ್ತೀವಿ. ಅದಾಗದು ಬೇಡ ಅಂತ ಥಿಯೇಟ್ರಲ್ಲಿ ನೋಡ್ಬೇಕು ಸಿನಿಮಾ ಫಸ್ಟು. OTT ಬಂದಮೇಲೆ ಮಜಾ ಬರಲ್ಲ ಸರ್. TVಯಲ್ಲಿ ಏನು ನೋಡ್ತೀರಾ? ಥಿಯೇಟ್ರಿಗೆ ಬಂದು ನೋಡಿ. ನಮ್ಮ ಸಿನಿಮಾ ಇದೆ ಜನವರಿ 16 ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಭಾವಿಸ್ತಾ ಇದ್ದೀವಿ. ಮಗು, ನಿಮ್ಮ ಏಜಿನವರಿಗೆ ಕರೆಯೋದಿಲ್ಲ ಸಿನಿಮಾಕ್ಕೆ? ಕರೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಯಶಿಕಾ. ಇದೇ ಜನವರಿ 16 ನಮ್ಮ ಭಾರತಿ ಟೀಚರ್ ಮೂವಿ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಇರಬೇಕು ಸದಾಕಾಲ ಅಂತ ಭಾವಿಸ್ತೀನಿ. ಪ್ರಸನ್ನ? ಹಾಂ ಸರ್. ನಿಮಗೆ ಕಾನ್ಫಿಡೆನ್ಸ್ ಇದೆ? ಸರ್, ನನಗೆ ನನ್ನ ಕೆಲಸದ ಮೇಲೆ ಕಾನ್ಫಿಡೆನ್ಸ್ ಇದೆ, ನನ್ನ ನಂಬಿಕೆಗಳ ಮೇಲೆ ಕಾನ್ಫಿಡೆನ್ಸ್ ಇದೆ. ಇದಕ್ಕಿಂತ ಇನ್ನೇನು ನನಗೆ ಗೊತ್ತಿಲ್ಲ. ನಾನು ಒಂದು ನಂಬಿದ್ದೀನಿ, ಬಿ ಸಿನ್ಸಿಯರ್ ಟು ಯುವರ್ ಸೆಲ್ಫ್ ಅಂತ. ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀನಿ. ಇಷ್ಟರ ಮೇಲೆ ಯಾರಿಗೆ ಗೊತ್ತು? ಆಮೇಲೆ ಒಳ್ಳೆಯವ್ರು ಮಾತ್ರ ಬದುಕುತ್ತಾರೆ, ಇದು ಒಳ್ಳೆಯದು ಮಾತ್ರ ಗೆಲ್ಲತ್ತೆ, ಹಾಗಲ್ಲ. ಬಟ್ ಒಂದು ನಂಬಿಕೆ ಇರ್ತದೆ, ಏನದು? ಗೆದ್ದೇ ಗೆಲ್ಲವೇ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ. ಅದು ಆ್ಯಕ್ಚುಲಿ ಗೆಲ್ಲಲೇಬೇಕು ಒಳ್ಳೆತನ, ಗೆದ್ದೇ ಗೆಲ್ಲುವೆ ಒಂದು ದಿನ, ಅದು ಎರಡನೇದು ನಂಬಿಕೆ. ಸೊ ಆ ನಂಬಿಕೆಯಿಂದ ನಾವು ಹಂಗೆ ಮುಂದಕ್ಕೆ ಹೋಗ್ತಾ ಇರೋದು, ನಮ್ಮ ಪ್ರಯತ್ನಗಳು ಮಾಡ್ತಾ ಇರೋದು. ಒಳ್ಳೆತನ ಗೆಲ್ತದೆ, ನಾವು ಒಳ್ಳೆಯವರಾಗಬೇಕು, ಒಳ್ಳೆ ಕೆಲಸ ಮಾಡಬೇಕು, ಅದೇ ಒಳ್ಳೆ ಚಿತ್ರ ಕೊಡಬೇಕು. ಹೌದು, ಇದು ಒಳ್ಳೆ ಚಿತ್ರ ಅಂತ. ಹೌದು, ನಾವು ಒಳ್ಳೆಯದನ್ನ ಏನು ಈಗ ಇದಿಷ್ಟು ವಿವರಣೆಯಲ್ಲಿ ಐ ಆಮ್ ಸೋ ಕಾನ್ಫಿಡೆಂಟ್. ಒಂದು ಕ್ಲಾರಿಟಿ ಇದೆ ನನಗೆ, ನಾನು ಯಾಕೆ ಮಾಡಿದ್ದೀನಿ, ಏನು ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ. ನಿನಗೆ ಇದರಲ್ಲಿ ಅಲ್ಲಿ ಕಮ್ಮಿ ಆಗಿದೆ, ಇಲ್ಲಿ ಕಮ್ಮಿ ಆಗಿದೆ, ಕಮ್ಮಿ ಹೆಚ್ಚು ಎಲ್ಲವೂ ಕಡೆ ಕಾಣುತ್ತೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ, ಚಿಕ್ಕ ಮಕ್ಕಳಿಗೂ. ಅದು ಒಟ್ಟಾರೆಯಾಗಿ ಜೋಡಿಸೋದು ಒಂದು ಕಷ್ಟ. ಈ ಕಟ್ಟುವಿಕೆ ಅನ್ನೋದು ಏನಿದೆಯಲ್ಲ, ಈ ಕಟ್ಟುವಿಕೆಯೇ ತುಂಬ ಕ್ರಿಯಾಶೀಲತೆಯನ್ನು ಬೇಡ್ತದೆ ಅದು. ಸೊ ಆ ಕ್ರಿಯಾಶೀಲತೆಯಿಂದ ನಾನು ನನ್ನ ಆಲೋಚನೆಗಳನ್ನು ಒಂದು ನಿರ್ದಿಷ್ಟ ರೂಪದಲ್ಲಿ ಸ್ಪಷ್ಟವಾಗಿ ಹೇಳೋದಕ್ಕೆ ನನ್ನ ಮಿತಿಗಳಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ, ಒಂದು ಕಟ್ಟು ಕೊಟ್ಟಿದ್ದೀನಿ. ಇನ್ನು ಮುಂದಕ್ಕೆ ಜನ ಏನು ಕಟ್ಟು ಕೊಡ್ತಾರೋ ಅದನ್ನು ಎತ್ಕೊಂಡು ನಾನು ಹೋಗಬೇಕಾಗ್ತದೆ ಮುಂದಕ್ಕೆ. ಇದಿಷ್ಟು ಮಾತ್ರ ನಾನು ಕೇಳಬಲ್ಲೆ. ಬಟ್ ಕನ್ನಡದ ಈ ಜಾಗೃತಿಯ ಈ ಸಿನಿಮಾವನ್ನು ಕನ್ನಡಿಗರು ಅಷ್ಟೇ ಪ್ರೀತಿಸ್ತಾರೆ ಅನ್ನುವಂತಹ ಒಂದು ನಂಬಿಕೆ ನನಗಿದೆ. ಮುಂದೆ ನೋಡುವ. ದಯವೆಚ್ಚೆ. ವೀಕ್ಷಕರೇ, ಇಲ್ಲಿಯವರೆಗೆ ಭಾರತಿ ಟೀಚರ್ 7ನೇ ಕ್ಲಾಸು ಸಿನಿಮಾದ ಬಗ್ಗೆ ಬಹಳ ವಿಶದವಾಗಿ ಮಾತಾಡಿದ್ದೇವೆ. ಈ ಥರದ ಮಾತುಕತೆಯ ಉದ್ದೇಶವೇ ನಾನು ಆರಂಭದಲ್ಲೇ ಹೇಳಿದಾಗೆ, ಒಂದು ಸಿನಿಮಾ ಇವತ್ತು ನೋಡುವ ಮತ್ತು ನೋಡಲೇಬೇಕಾದ ಈ ಥರದ ಬೇರೆ ಬೇರೆ ರೀತಿಯ ಕೆಟಗರಿ ಮಾಡಿಕೊಂಡು ನಾವು ಕೂತಿದ್ದೇವೆ. ಅದಕ್ಕೆ ಸಿನಿಮಾ ರಂಗವೂ ಕಾರಣ ಆಗಿರ್ಬೋದು, ವರ್ತಮಾನ ಕಾರಣ ಆಗಿರ್ಬೋದು, ಬೇರೆ ಬೇರೆ ಸಂದರ್ಭಗಳು ಕಾರಣ ಆಗಿರ್ಬೋದು. ಆದರೆ ಒಂದಂತೂ ನಾನು ಬಹಳ ಕೀನಾಗಿ ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಹೇಳ್ತಾ ಇರೋದು, ಕನ್ನಡದಲ್ಲಿ ಒಳ್ಳೊಳ್ಳೆಯ ಪ್ರಯತ್ನಗಳಾಗ್ತಾ ಇದೆ. ಕನ್ನಡದಲ್ಲಿ ಕೇವಲ ಹೀರೋಗಳು ಅಥವಾ ದೊಡ್ಡ ಪ್ರೊಡಕ್ಷನ್ನು ಅದೇ ದಾಂಗುಡಿ ಇಡ್ತಾ ಇರುವಂಥ ಸಿನಿಮಾ ಅಲ್ಲ. ಹೊಸ ಪ್ರಯತ್ನಗಳು, ಸಣ್ಣ ಪ್ರಯತ್ನಗಳು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು, ಮತ್ತು ಸಮಾಜಕ್ಕೆ, ಸಂಸ್ಕೃತಿಗೆ, ನಮ್ಮ ಭಾಷೆಗೆ ಏನೋ ಹೇಳಬೇಕು ಅನ್ನುವಂಥ ಸಿನಿಮಾಗಳು, ಹೀಗೆ ಬೇರೆ ಬೇರೆ ದಿಕ್ಕಿಂದ ಅದು ಬರ್ತಾ ಇದೆ. ಅದರಂಥದ್ರಲ್ಲಿ ಇದೊಂದು ಒಳ್ಳೆಯ ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಪ್ರಸನ್ನ ಬಹಳ ಕ್ರಿಯಾಶೀಲವಾಗಿ ಸಾಹಿತ್ಯದಲ್ಲೂ ಮತ್ತು ಬರವಣಿಗೆಯಲ್ಲೂ, ಪತ್ರಿಕೋದ್ಯಮದಲ್ಲೂ, ಚಿತ್ರೋದ್ಯಮದಲ್ಲೂ ಎಲ್ಲದರಲ್ಲೂ ಅವರದೇ ಆದಂಥ ಒಂದು ಮಾರ್ಗಶೀಲತೆಯನ್ನು ಇಟ್ಟುಕೊಂಡು ಬಂದಿರೋದ್ರಿಂದ ಈ ಸಿನಿಮಾ ನಿಮಗೆ ಮೋಸ ಮಾಡಲಾರದು ಅಂತ ನನ್ನ ಭರವಸೆ. ಹಾಗಾಗಿ ಥಿಯೇಟ್ರಿಗೆ ಬಂದು ನೋಡಿ, OTT ಕಾಯ್ಬೇಡಿ. ಆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಮಜವೇ ಬೇರೆ. ಅದು ಅಟ್ಲೀಸ್ಟು ಸಿನಿಮಾ ಸಾಮಾನ್ಯವಾಗಿದ್ದರೂ ನಿಮಗೆ ಆ ಒಂದು 2.5-3 ತಾಸು ಒಂದು ಬೇರೆ ರೀತಿಯ ಒಂದು ಜಗತ್ತು, ಬೇರೆ ರೀತಿಯ ಖುಷಿಯನ್ನು ಕೊಡುತ್ತೆ. ಅಷ್ಟರ ಮಟ್ಟಿಗೆ ಒಂದು ಸಿನಿಮಾ ಸಾರ್ಥಕವನ್ನು ನಮಗೆ ಕೊಟ್ಟರೆ ಸಾಕು ಅಂತ. ಹಾಗಾಗಿ ಭಾರತಿ ಟೀಚರ್ ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡಿ, ಖುಷಿಪಡಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ.
ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.